ಎಲ್ರಿಗೂ ನಮಸ್ಕಾರ. ನಾನು ರೇಖಾ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿದ್ದೀನಿ ಇವತ್ತು ಸಲೂನ್ ಪೆರಿಮೀಟರ್ನಲ್ಲಿ. ಏನು ಮಾಡಿಸ್ಕೊಳಕ್ಕೆ ಬಂದಿದ್ದಾರೆ ಪ್ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಇವತ್ತು ನನ್ನ ಹೇರ್ ಕೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಹೇರ್ ಕೇರಲ್ಲಿ ಏನು ಮಾಡಿಸ್ಕೊತಾ ಇದ್ದಾರೆ, ಹೇರ್ ಬೋಟಾಕ್ಸಾ, ಹೇರ್ ಟ್ರೀಟ್ಮೆಂಟಾ ಅಥವಾ ಹೆಡ್ ಮಸಾಜಾ ಏನು ಅಂತ ಯೋಚನೆ ಮಾಡ್ತಾ ಇದ್ರೆ, ನಾನು ಇವತ್ತು ಕಲರಿಂಗ್ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ. ಯಾವ ಕಲರ್ ಮಾಡಿಸ್ಕೊಂಡಿದ್ದೀನಿ ಆ್ಯಂಡ್ ನಾನು ತೋರಿಸಿದ ಫೋಟೋಗೂ ಆ್ಯಂಡ್ ನನ್ನ ಹೇರ್ ಕಲರ್ಗೂ ಅದೇ ಥರ ಮ್ಯಾಚ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಆಗಿದೆಯಾ ಅನ್ನೋದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆಲ್ಸೋ ಒಬ್ಬರು ಸೀನಿಯರ್ ನನಗಿವತ್ತು ಹೇರ್ ಕಲರಿಂಗ್ ಮಾಡ್ತಾರೆ ಆ್ಯಂಡ್ ಅವ್ರ ಹತ್ರ ಒಂದಷ್ಟು ಹೇರ್ ಕೇರ್ ಟಿಪ್ಸ್ ಮತ್ತು ಹೇರ್ ಕಲರಿಂಗ್ ಮಾಡಿಸ್ಕೊಳಕ್ಕೆ ಮುಂಚೆ ಏನು ಸ್ಟೆಪ್ಸ್ ತೊಗೋಬೇಕು ಆ್ಯಂಡ್ ಹೇರ್ ಕಲರ್ ಮಾಡಿಸ್ಕೊಂಡ್ಮೇಲೆ ಏನು ಸ್ಟೆಪ್ಸ್ ತೊಗೋಬೇಕು, ಈ ಥರದ ಹಲವಾರು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾನಿವತ್ತು ನಿಮಗೆ ಕೊಡ್ತಾ ಹೋಗ್ತೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹೇರ್ ಕಲರ್ ಈ ಥರ ಇದೆ. ಸೊ ಇದಕ್ಕೆ ನಾನು ತೋರಿಸಿರುವಂಥ ಲಿಸ್ಟಲ್ಲಿ ಬರ್ತಾ ಇದೆ ನೋಡಿ, ಆ ಫೋಟೋದಲ್ಲಿರೋ ಆಮ್ರೇಜ್ ಕಲರ್ ಅನ್ನೋದು ಬೇಕು. सो ये कर सकते हैं क्या आप? यस मैम कर सकते हैं. हाँ लेकिन आपका ज़्यादा लाइट चाहिए तो विद ब्लीच करके ही करना पड़ेगा. ओके ओके. सो ब्लीच करने के बाद कुछ बाल कुछ जी ब्लीच करने के बाद आपका जो बाल है ना वो थोड़ा ड्राई रहता है, लेकिन आपको ट्रीटमेंट वगैरह लेना है. कंडीशनर अच्छा से यूज करना है और मंथली इसका ट्रीटमेंट भी करना है. ಓಕೆ. ಸೊ ಇವಾಗ ನಂದು ಆಲ್ರೆಡಿ ಕಲರ್ ಇರೋದ್ರಿಂದ ಇದ್ರ ಮೇಲೆ ಕಲರ್ ಹಾಕಿದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರ ಕಲರ್ ಬರಲ್ಲ. ಹಾಗಾಗಿ ಬ್ಲೀಚ್ ಮಾಡಿಸ್ಕೋಬೇಕು. ಬ್ಲೀಚ್ ಮಾಡಿಸ್ಕೊಂಡ್ಮೇಲೆ ನಾನು ಹೇರ್ ಕೇರ್ನ ತುಂಬ ಜಾಸ್ತಿ ಮಾಡಬೇಕಾಗತ್ತೆ, ಕಂಡೀಷ್ನರ್ ಹಾಕಬೇಕಾಗತ್ತೆ, ಎವ್ರಿ ಮಂತ್ ಸ್ಪಾ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಅಂತ ಅವ್ರಿಗೆ ಹಿಂದಿನಲ್ಲಿ ಹೇಳಿದ್ರು. ಸೊ ಇವಾಗ ನಾನು ಬ್ಲೀಚ್ ಮಾಡಿಸ್ಕೊಳ್ಳೋದಕ್ಕೆ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ನನಗೆ ಕಂಪ್ಲೀಟ್ ಈ ಹಳೆ ಕಲರ್ ಹೋಗ್ಬಿಟ್ಟು ನಾನು ತೋರಿಸಿರುವಂಥ ಕಲರ್ ನನಗೆ ಲೈಟ್ ಶೇಡ್ನಲ್ಲಿ ಬೇಕಾಗಿದೆ. ಸೊ ಅದು ಎಂಟೈರ್ ಪ್ರೋಸೆಸ್ ಹೇಗಿರುತ್ತೆ ಮತ್ತು ಶಂಕರ್ ಇಡೀ ಪ್ರೋಸೆಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಂಡು ತೋರಿಸ್ತಾ ಹೋಗ್ತೀನಿ.
ಹೇರ್ ಬ್ಲೀಚ್ ಆದಮೇಲೆ ನೀಟಾಗಿ ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ಕೂಂಬಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ರಿಯಲ್ ಹೇರ್ ಕಲರ್ ನಾನು ಏನು ಕೇಳಿದ್ನಲ್ಲ ಅದನ್ನು ಅಪ್ಲೈ ಮಾಡೋದಕ್ಕೆ. ಸೊ ಇದು ಜಸ್ಟ್ ಬ್ಲೀಚ್ಡ್ ಹೇರ್ ಇದು. ಸೊ ದಿಸ್ ಇಸ್ ನಾಟ್ ದ ರಿಯಲ್ ಕಲರ್. ರಿಯಲ್ ಕಲರ್ ಅಂದರೆ ನಾನು ಕೇಳಿರೋ ಕಲರ್ ಅಪ್ಲೈ ಮಾಡುವಾಗ ನನಗೂ ಕೂಡ ಭಯ ಇತ್ತು, ಯಾಕಂದರೆ ನಾನು ಇಷ್ಟೊಂದು ಹೇರ್ನ ಯಾವತ್ತೂ ಬ್ಲೀಚ್ ಮಾಡಿಸ್ಕೊಂಡಿರಲಿಲ್ಲ. ನೋಡೋಣ ಹೇಗೆ ಬರುತ್ತೆ ರಿಯಲ್ ಕಲರ್ ಅಂತ. ಇದು ಕೂಡ ಆಫ್ಟರ್ 30 ಮಿನಿಟ್ಸ್ ಆದಮೇಲೆ ಮತ್ತೊಂದು ಹೇರ್ ವಾಶ್ ಮಾಡ್ತಾರೆ. ಶ್ಯಾಂಪೂ ಮತ್ತು ಕಂಡೀಷ್ನರ್ ಎಲ್ಲ ಹಾಕಿ ಹೇರ್ ವಾಶ್ ಮಾಡಿ ಅದನ್ನು ಡ್ರೈ ಮಾಡೋದಕ್ಕೆ ಕರ್ಕೊಂಡು ಹೋದರು. ನನ್ನ ಹೇರ್ ಟೆಕ್ಸ್ಚರ್ಗೆ ಆ್ಯಂಡ್ ನನ್ನ ಹೇರ್ ಕಲರಿಗೆ ನಾನು ಹೇಳಿದ ಕಲರು ಸ್ವಲ್ಪ ಲೈಟಾಗಿ ಬಂದಿದೆ. ಬಟ್ ತೊಂದರೆ ಇಲ್ಲ, ನಾನು ನನ್ನ ಹೇರ್ ಜೊತೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಈ ಕಲರ್ ಕೂಡ ನನಗೆ ಇಷ್ಟ ಆಯಿತು. ಇದನ್ನು ಕರ್ಲ್ ಮಾಡ್ತಾರೆ, ಸಾಫ್ಟ್ ಕರ್ಲ್ಸ್ ಮಾಡಿ ಅಂತ. ಅದು ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ, ನೋಡಿಸ್ತೀನಿ. ನನ್ನ ಹೇರ್ ಕಲರ್ ಕೊನೆಗೆ ಯಾವ ಥರ ಬಂದಿದೆ ಅಂತ ನನಗಂತೂ ಇಷ್ಟ ಆಗಿದೆ. ಆ್ಯಂಡ್ ಕಂಪ್ಲೀಟ್ ಕಲರಿಂಗ್ ಪ್ರೋಸೆಸನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋನಲ್ಲಿ. ಸಲೂನ್ ಪೆರಿಮೀಟರ್ ನಾನು ಯಾವ ಬ್ರಾಂಚಿಗೆ ಬಂದಿದ್ದೆ ಅಂದರೆ ಗಿರಿನಗರಲ್ಲಿ ಓಪನ್ ಆಗಿರುವಂಥ ಹೊಸ ಬ್ರಾಂಚಲ್ಲಿ. ಆ್ಯಂಡ್ ತುಂಬ ಕೋಆಪರೇಟಿವ್ ಸ್ಟಾಫ್ಸ್ ಇದ್ದಾರೆ. ಆ್ಯಂಡ್ ಎಲ್ಲ ಥರದ ಹೆಲ್ಪ್ ಕೂಡ ನಮಗೆ ಎಲ್ಲಿ ಸಿಗುತ್ತೆ. ಆ್ಯಂಡ್ ನಮ್ಗೆ ಯಾವ ಥರ ಬೇಕು ಅದೇ ಥರದ ಮೇಕೋವರ್ಸ್ ಕೂಡ ಸಿಗುತ್ತೆ. ನೀವು ಕೂಡ ವಿಸಿಟ್ ಮಾಡಿ. ಆ್ಯಂಡ್ ನನ್ನ ಹೇರ್ ಕಲರಿಂಗ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಬಾಯ್.